ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ಏಂಜಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ 2ನೇ ಲೆವೆಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ 3ನೇ ಹಂತದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 3ನೇ ಹಂತ ಹೇಗೆ ಅಂದರೆ ಮಾಸ್ಟರ್ ಲೆವೆಲ್ಲು. ಮಾಸ್ಟರ್ ಲೆವೆಲಲ್ಲಿ ಏನು ಬರುತ್ತೆ ಅಂದರೆ ಏಂಜಲ್ಸ್ ಮತ್ತು ಚಕ್ರಗಳು ಗ್ರ್ಯಾಟಿಟ್ಯೂಡ್ ಹೇಳೋದು, ಅದು ಒಂದು ಪ್ರೇಯರ್ ಬರುತ್ತೆ. ನಂತರದಲ್ಲಿ ಏಂಜಲ್ಸ್ ಡೆಪ್ತ್ ಪ್ರೇಯರ್ ಬರುತ್ತೆ. ಆಮೇಲೆ ನಮಗೂ ಕೂಡ 3ನೇ ಹಂತದಲ್ಲಿ ಇನ್ನೊಬ್ಬರಿಗೆ ಅಟ್ಯೂನ್ಮೆಂಟ್ ಮಾಡೋ ಎಬಿಲಿಟಿ ಬರುತ್ತೆ. ಅದು ಕೂಡ ದೀಕ್ಷಾ ವಿಧಾನವೂ ನಮಗೆ ಸಿಗುತ್ತೆ 3ನೇ ಹಂತದಲ್ಲಿ. ಮತ್ತು ಏಂಜಲ್ಸ್ ಪ್ರೇಯರ್ ಇನ್ನೊಂದು ಡೆಪ್ತಾಗಿ ಬರುತ್ತೆ. ಅದು ಕೂಡ ತುಂಬ ಹೆಂಗೆ ಅಂದರೆ ಡೆಪ್ತಾಗಿ ಹೀಲ್ ಆಗ್ತಾ ಹೋಗ್ತೀವಿ ನಾವು. ಇದು 3ನೇ ಹಂತ ನಾವು ತೊಗೊಂಡ ನಂತರ ಇನ್ನೂ ಜಾಸ್ತಿ ಹೀಲ್ ಆಗ್ತಾ ಹೋಗ್ತೀವಿ. ಏಂಜಲ್ಸ್ ನನಗೆ ಒಂದು ಅನುಭವ ಅಂದರೆ 3ನೇ ಹಂತ ಆದ ನಂತರ ನನಗೆ ಆಗಿದ್ದು ಅನುಭವ ಅಂದರೆ ಏನು ಅಂದರೆ, ನಾನು 25 ವರ್ಷದಿಂದ ಸಫರ್ ಮಾಡ್ತಿದ್ದು ವಿಷಯನ ನಾನು ತುಂಬ ಸಪ್ರೆಸ್ ಮಾಡಿದ್ದೆ. ಎಮೋಷನ್ಸ್ನ ಅದನ್ನು ನಾನು ರಿಲೀಸ್ ಮಾಡೋಕ್ಕೆ ಅವಕಾಶ ಆಯಿತು. ಹೇಗೆ ಅಂದರೆ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ, ನನಗೆ ಹೇಳ್ಕೊಳ್ಳೋ ಧೈರ್ಯನೂ ಇರ್ತಿರ್ಲಿಲ್ಲ. ಅದನ್ನ ಕಮ್ಯುನಿಕೇಷನ್ ಮಾಡೋಕ್ಕೇ ಭಯಪಡ್ತಾಯಿದ್ದೆ. ಅದು ಕೂಡ ನಾನು ಅದನ್ನ ಕಮ್ಯುನಿಕೇಷನ್ ಮಾಡಿ ಎಲ್ಲರೊಟ್ಟಿಗೂ ನಾನು ಶೇರ್ ಮಾಡಿದೆ ಆ ವಿಷಯನ. ಅದು ಒಂದು ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಹೇಗೆ ಅಂದರೆ ಏಂಜಲ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಏನೇ ಸಿಚುವೇಶನ್ ಇರಲಿ ಅದು ಧೈರ್ಯವಾಗಿ ನಮಗೆ ಶೇರ್ ಮಾಡೋಕ್ಕೆ ಒಂಥರ ಧೈರ್ಯ ಬರುತ್ತೆ. ಹೇಳ್ಕೊಳ್ಳಿಕ್ಕೆ ಆಗಲಿ, ಕಮ್ಯುನಿಕೇಟ್ ಮಾಡಲಿಕ್ಕಾಗಲಿ ಮನೆಯಲ್ಲಿ. ಅದು ಕೂಡ ಒಂದು ರಿಲೀಸ್ ಆಯಿತು. ಹೇಗೆ ರಿಲೀಸ್ ಆಯಿತು ಅಂತ ಹೇಳಿದ್ರೆ, ಎಷ್ಟು ಅದು ಬ್ಲಾಕೇಜ್ ಅಂದರೆ ನಾವು ಅದೇ ವಿಷಯಗಳನ್ನ ಸಪ್ರೆಸ್ ಮಾಡ್ತಾ ಲಾಂಗ್ ಟರ್ಮಲ್ಲಿ ಇಟ್ಕೊಂಡ್ವಿ ನಮ್ಮ ಮನಸ್ಸಲ್ಲೇ ಕೂಡ ಅಂದಾಗ ಅದೇನಾಗುತ್ತೆ ಅಂದರೆ ಫಿಸಿಕಲ್ ಬಾಡಿಯಲ್ಲಿ ಒಂದು ಕಾಯಿಲೆ ರೂಪವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ. ಅದು ಕಾಯಿಲೆ ರೂಪ ಪಡ್ಕೊಂಡಾಗ ನಾವು ಮತ್ತೆ ತುಂಬ ಸಫರ್ ಮಾಡಬೇಕಾಗತ್ತೆ. ಅದು ಆಗಕ್ಕೆ ಅವಕಾಶ ಆಗಲಿಲ್ಲ. ಏಂಜಲ್ಸ್ ದೇವಸ್ ಥೆರಪಿಯಿಂದ ನನಗದು ಹೆಲ್ಪ್ ಆಗಿದ್ದು, ಆ ಸಫರಿಂಗನ್ನು ಹೊರ ಹಾಕ್ಲಿಕ್ಕೆ ಅವಕಾಶ ಆಯಿತು. ಏಂಜಲ್ಸ್ ಮತ್ತು ಇನ್ನೊಂದು ಹಿಂಗೆ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಬಂದಿದ್ದು, ಒಂದು ಪೇನ್ಫುಲ್ ಸಿಚುವೇಶನ್ ಬಂತು. ಅದರಲ್ಲಿ ಕೂಡ ನನಗೆ ಹೇಗೆ ಏಂಜಲ್ಸ್ ಹೆಲ್ಪ್ ಮಾಡಿದರು ಅಂದರೆ, ಆ ಸಿಚುವೇಶನ್ಗೆ ನನಗೆ ಆ ಸಿಚುವೇಶನ್ ಒಳಗೆ ನಾವು ಹೋಗ್ಬಿಡ್ತೀವಿ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಅವಾಗ ನಾನು ಮೇಡಮ್ ಕೇಳಿದೆ, ಮ್ಯಾಮ್ ನನಗೆ ಈ ಥರ ಹಿಂಗೆ ಪ್ರಾಬ್ಲಮ್ ಬಂದಿದೆ, ಏನು ಮಾಡೋದು ಅಂತ. ಆವಾಗ ಮ್ಯಾಮ್ ಒಂದೇ ಹೇಳಿದ್ದು ನನಗೆ, ಏಂಜಲ್ಸ್ ಪ್ರೇಯರ್ ಮಾಡು ಅಂತ. ಆವಾಗ ನಾನು ಏಂಜಲ್ಸ್ ಪ್ರೇಯರ್ ಮಾಡಿದೆ. ಏಂಜಲ್ಸ್ಗೆ ಹೇಗೆ ಪ್ರೇಯರ್ ಮಾಡಬೇಕು ಅಂದರೆ, ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಶಾಂತವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾವು ರಿಸೀಡಾಗಿ ಯಾವುದನ್ನು ಇದು ಮಾಡಬಾರ್ದು, ಪಟ್ಟು ಹಿಡಿಬಾರ್ದು ವಿಷಯಕ್ಕೆ. ಮತ್ತು ನಂತರದಲ್ಲಿ ಏನು ಅಂದರೆ, ಒಂಥರ ಇದಾಗಲೇಬೇಕು ಅಂತ ನಾವು ಯಾವುದಕ್ಕೂ ಪಟ್ಟು ಹಿಡಿದೇನೆ ನಾವು ಶಾಂತ ರೀತಿಯಲ್ಲಿ ಗ್ರ್ಯಾಟಿಟ್ಯೂಡ್ ಹೇಳಿ ಕೇಳ್ಕೊಂಡಾಗ ಏಂಜಲ್ಸಿಗೆ ಏನು ಮಾಡಬೇಕು ಅಂತ, ಅವ್ರಿಗೆ ಆ ಸಿಚುವೇಶನಿಗೆ ನಮ್ಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಅಷ್ಟೇ ಪ್ರೇಯರ್ ಮಾಡಿ ಬಿಟ್ಬಿಡಬೇಕು. ನಾವು ಅದೇ ಥಿಂಕಿಂಗಲ್ಲಿ, ಅದೇ ಸಫರಿಂಗಲ್ಲಿ, ಅಥವಾ ನಮ್ಮವರು ಅಂತನೋ ಬೇರೆಯವರಾಗಲಿ ಯಾವ್ದಾಗಲಿ ಒಂದು ರೀತಿಯಲ್ಲಿ ಪ್ರೇಯರ್ ಮಾಡಿ ಬಿಟ್ಬಿಡಬೇಕು. ನಾವು ತುಂಬ ಎಮೋಷ್ನಲಿ ಅದಕ್ಕೆ ಅಟ್ಯಾಚ್ ಆಗಿದ್ದರೆ ಆ ಕೆಲಸಗಳನ್ನು ಏಂಜಲ್ಸ್ ನಮಗೆ ಇದು ಮಾಡಲ್ಲ. ನಾವು ಕೇಳಿಬಿಟ್ಟು ಒಂದು ಒಳ್ಳೆ ಮನಸ್ಸಿನಿಂದ, ಪಾಸಿಟಿವ್ ಇದರಿಂದ ಮನಸ್ಥಿತಿಯಿಂದ ಕೇಳಿಬಿಟ್ಟು ಬಿಟ್ಬಿಡಬೇಕು. ಆವಾಗ ಅದು ಒಂದು ಸ್ವಲ್ಪ ದಿನಗಳ ಕಾಲ ನನಗೆ ಅದು ಪೈನ್ ಕೊಡ್ತು ಆ ವಿಷಯ. ಆದರೆ ಏಂಜಲ್ಸ್ ಅದು ನನಗೆ ಸಕ್ಸಸ್ ಆಯಿತು. ಆ ಕೆಲಸ ಖುಷಿ ಆಯಿತು. ಅದು ಮತ್ತು ಅದನ್ನು ಸರಿ ಆ ಕೆಲಸ ನಾನು ಏಂಜಲ್ಸ್ ಈಡೇರಿಸಿದ್ರು. ಅದನ್ನ ಕೇಳ್ಕೊಂಡದನ್ನು ಅವರು ಏಂಜಲ್ಸ್ ನನಗೆ ನಡೆಸ್ಕೊಟ್ರು. ಆವಾಗಲಿಂದ ಒಂದು ನನ್ನ ಪಾಠ ಕಲಿತೆ. ಏನೇ ಸಿಚುವೇಶನ್ ಬರಲಿ, ಎಷ್ಟೇ ಕೆಟ್ಟ ಪರಿಸ್ಥಿತಿ ಬರಲಿ, ನಾನು ತುಂಬ ಎಮೋಷ್ನಲಿ ಅದರ ವಿಷಯನೇ ನಾನಾಗಿ ನನ್ನೊಳಗೆ ಆ ವಿಷಯನ ಸೇರಿಸ್ಕೋಬಾರ್ದು. ವಿಷಯ ಒಂದು ಭಾಗ ಆಗಿರಬೇಕು, ನಾವೇ ಒಂದು ಭಾಗ ಆಗಿದ್ದಾಗ ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕೆ, ಕಾಮಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡೆ. ಆವಾಗಲಿಂದ ನಾನು ಏನೇ ಯಾವ ಥರದೇ ವಿಷಯದ ಬರಲಿ ಅವುಗಳನ್ನು ಎಷ್ಟು ಶಾಂತವಾಗಿ ನಿಭಾಯಿಸೋದನ್ನು ಕಲಿತೆ ನಾನು. ಏಂಜಲ್ಸ್ ಆ ಥರ ಎನರ್ಜಿ, ಏಂಜಲ್ಸ್ ಎನರ್ಜಿನೇ ಸಾಫ್ಟ್ ಎನರ್ಜಿ, ಲವ್ವಿಂಗ್ ಎನರ್ಜಿ, ತುಂಬ ಅಂದರೆ ತುಂಬ ಸಾಫ್ಟ್ ಎನರ್ಜಿ. ಅದೊಂದು ನನಗೆ ತುಂಬ ಖುಷಿ ಕೊಡ್ತು ಸ್ನೇಹಿತರೆ. ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ನನಗೆ ಆದ ಅನುಭವಗಳನ್ನು ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.